ಈ ಕೇವಲ ಸಾಮಾನ್ಯ ರಾಜಕೀಯ ಮಾಡೋಕ್ಕಿಂತಲೂ ಒಂದು ಗಂಭೀರವಾದಂಥ ಮತ್ತು ತಾವು ಬದುಕಿ ಬಾಳಿದಂತಹ ಸಮುದಾಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಈ ಸಂದರ್ಭದಲ್ಲಿ ಮಾಡ್ಬೋದು. ಅದು ಕೇವಲ ಅಧಿಕಾರದಾಗಿದ್ದನಂತಲ್ಲ, ಹಾಗಾದರೆ ಅಧಿಕಾರ ಬಿಟ್ಟರು ಅಂತೂ ಅಲ್ಲ. ಅಧಿಕಾರದಾಗ ಇಲ್ಲದೆ ಹೋದರೂ ಗಾಂಧೀಜಿಯವ್ರ ಮಾತು ಭಾಳ ಪವರ್ಫುಲ್ ಇದ್ದು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ಕಾಲಕ್ಕೆ ಅಂಬೇಡ್ಕರ್ ಅವ್ರ ಮಾತು ಸಹಿತ ಎಷ್ಟು ಪವರ್ಫುಲ್ ಇದ್ದು ಅದು ಇತಿಹಾಸ ಹೆಂಗೆ ಬದಲಾದವು ಅನ್ನೋದು ನಾವು ಗಮನಿಸಿದ್ದೀವಿ. ಹೀಗಾಗಿ ನಾವು ಅವ್ರು ಮುಖ್ಯಮಂತ್ರಿ ಇದ್ರೆ ಏನಾದ್ರು ಹೆಚ್ಚು ಸಂಘರ್ಷ ಹೆಚ್ಚು. ಇವತ್ತು ಫ್ರೀ ಬರ್ಡ್ ಆಗಿದ್ದಾರೆ. ತಮ್ಮ ಸಮುದಾಯವನ್ನು, ಬಿದ್ದ ಸಮುದಾಯವನ್ನು, ಅಹಿಂದ ಸಮುದಾಯವನ್ನು ಎತ್ತುವಲ್ಲೇ ತಮ್ಮ ಮುಂದಿನ ರಾಜಕೀಯ ಸೌಸ್ಬೋದು ಅವರು ಅನ್ನುವಂಥದ್ದು ಸ್ಪಷ್ಟ ಆಗ್ತಾಯಿದೆ. ಇದಕ್ಕೆ ನೀವೇನಂತೀರಿ? ನಾನು ತಪ್ಪು ಮಾತಾಡಿದ್ನ? ತಪ್ಪಲ್ಲಿ ತಪ್ಪು ಮಾಡಿರಿ, ಸರಿ ಹೇಳ್ರಿ, ಕಾಮೆಂಟ್ ಮಾಡ್ತಾಯಿರ್ರಿ, ನೋಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ, ಸಬ್ಸ್ಕ್ರೈಬ್ ಆಗ್ತಾಯಿರ್ರಿ ಅಂತ ಹೇಳ್ತಾ ಇದು H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗರಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.